ಅನುದಾನಿತ ಶಾಲೆಗೆ ಡಿಜಿಟಲ್ ಬೋರ್ಡ್ ಡೆಸ್ಕ್ ವಿತರಣೆ. ಮೀನಾಕ್ಷಿ ಫೌಂಡೇಶನ್ ಎಜಿಎಕ್ಸ್ ಸಹಯೋಗದಲ್ಲಿ ಗ್ರಾಮೀಣ ಮಕ್ಕಳಿಗೂ ಹೈಟೆಕ್ ಶಿಕ್ಷಣ ಅಗತ್ಯ. ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ. ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದ ಜ್ಞಾನೋದಯ ವಿದ್ಯಾಸಂಸ್ಥೆಯ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ಮೀನಾಕ್ಷಿ ಫೌಂಡೇಶನ್ ಮತ್ತು ಎಜಿಎಕ್ಸ್ ಸಂಸ್ಥೆಯ ಸಹಯೋಗದಲ್ಲಿ ಡಿಜಿಟಲ್ ಬೋರ್ಡ್ಗಳು ಹಾಗೂ ಡೆಸ್ಕ್ಗಳ ವಿತರಣಾ ಕಾರ್ಯಕ್ರಮ ಶನಿವಾರ ನಡೆಯಿತು. ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವ ಉದ್ದೇಶದಿಂದ ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ನೆರವಾಗುವ ಆಧುನಿಕ ಡಿಜಿಟಲ್ ಬೋರ್ಡ್ಗಳು ಮತ್ತು ಅಗತ್ಯ ಡೆಸ್ಕ್ಗಳನ್ನು ಶಾಲೆಗೆ ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ, ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳಲ್ಲಿಯೂ ಐಎಎಸ್, ಐಪಿಎಸ್ಗಳಂತಹ ಉನ್ನತ ಸಾಧನೆ ಮಾಡುವ ಶಕ್ತಿ ಇದೆ ಅಂತ ಹೇಳಿದ್ರು. ನಾವು ದೇವಸ್ಥಾನಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೇವೆ, ಆದರೆ ಶಾಲೆಯ ಮಕ್ಕಳ ಮುಖದಲ್ಲಿರುವ ತೃಪ್ತಿಯೇ ನಮಗೆ ದೇವರ ವರದಂತೆ ಅಂತ ಭಾವುಕರಾಗಿ ನುಡಿದ್ರು. ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಶಾಲೆಯ ಹಳೆಯ ಪೀಠೋಪಕರಣಗಳನ್ನು ನೋಡಿ ಮನಸ್ಸಿಗೆ ನೋವಾಯಿತು. ನಮ್ಮ ಮಕ್ಕಳನ್ನ ಹೈಟೆಕ್ ಶಾಲೆಗಳಿಗೆ ಸೇರಿಸುವ ನಾವು ಗ್ರಾಮೀಣ ಮಕ್ಕಳಿಗೂ ಅದೇ ಸೌಲಭ್ಯ ಒದಗಿಸಬೇಕು ಅಂತ ಪ್ರಶ್ನಿಸಿದ್ರು. ಸರ್ಕಾರಿ ಶಾಲೆಗಳಲ್ಲಿ ಓದಿದವರೇ ಇಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ಅಂತ ಅವರು ನೆನಪಿಸಿದ್ರು. ಸಾಧನೆಗೆ ಶಾಲೆ ಅಡ್ಡಿಯಲ್ಲ. ಎಂ ವಿಶ್ವೇಶ್ವರಯ್ಯನಂತಹ ಮಹನೀಯರು ಸರ್ಕಾರಿ ಶಾಲೆಗಳಲ್ಲಿ ಓದಿ ದೇಶಕ್ಕೆ ಕೊಡುಗೆ ನೀಡಿದ್ದಾರೆ. ಸೌಲಭ್ಯಗಳ ಕೊರತೆಯಿಂದ ಮಕ್ಕಳು ಕುಗ್ಗಬಾರದು, ನೀವೇ ಮುಂದಿನ ಐಎಎಸ್ ಅಧಿಕಾರಿಗಳಾಗಬೇಕು ಅಂತ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿದ್ರು. ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನ ಹೆಚ್ಚು ಅನ್ನೋದನ್ನ ಅವರು ಉಲ್ಲೇಖಿಸಿದ್ರು. ಎಜಿಎಕ್ಸ್ ಸಂಸ್ಥೆಯ ಸಿಟಿಒ ಕೃಷ್ಣರಾಂಡೆ ಮಾತನಾಡಿ, ಅಲ್ವಾ ನಿಮ್ ತಂದೆ ತಾಯಿ ಅಣ್ಣ ತಮ್ಮ ಇವ್ರನ್ನೆಲ್ಲ, ಇದು ಎರಡನೇದು ನೀವು ಜೀವನದಲ್ಲಿ ಮಾಡ್ಬೇಕಾಗಿರೋದು. ಮೂರನೇದು ಏನಂದ್ರೆ ಸಮಾಜಕ್ಕೆ, ದೇಶಕ್ಕೆ ಏನಾದ್ರೂ ಒಂದು ಕಾಂಟ್ರಿಬ್ಯೂಷನ್, ದೊಡ್ಡದಾಗೆ ಇರ್ಬೇಕಂತಿಲ್ಲ, ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ಗಳು ಬೇಕಾದಷ್ಟು ನಾವು ಮಾಡ್ಬೋದು. ಅದನ್ನ ಈ ಮೂರು ಇದನ್ನ ನೀವು ಮಾಡ್ಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಮ್ಯಾಕ್ಸಿಮಮ್ ನಾವೀಗ ಬರ್ತಾ ಇರೋವಾಗ್ಲೂ ಡಿಸ್ಕಸ್ ಮಾಡ್ತಾ ಇದ್ವಿ, ಮ್ಯಾಕ್ಸಿಮಮ್ IAS, IPS ಆಫೀಸರ್ಸ್ ಎಲ್ಲ ಏನಿದ್ದಾರೆ ಅವರೆಲ್ಲ ಹಳ್ಳಿಗಳ ಶಾಲೆಗಳಲ್ಲಿ ಓದಿ ಮುಂದೆ ಬಂದವರೇ ಇದ್ದಾರೆ. ಸಿಟಿಗಳ ಶಾಲೆಗಳಲ್ಲಿ ಓದಿ IAS, IPS ಆದವರು ತುಂಬಾ ಕಮ್ಮಿ. ಸೊ ಆ ಒಂದು ಇದನ್ನು ಇಟ್ಕೊಳ್ಳಿ, ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಕೂಡ ಹೋಗುವಂತ ಒಂದಾಗಿತ್ತು. ಇಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ, ಇಲ್ಲಿ ಮಕ್ಕಳು ನೋಡ್ತಾ ಇದ್ರೆ ಖುಷಿ ಆಗ್ತದೆ. ಮಕ್ಕಳಲ್ಲಿ ನಾವು ಆಗಸ್ಟ್ 15th ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ವಾತಾವರಣ, ಇಲ್ಲಿ ಪರಿಸ್ಥಿತಿ, ಇಲ್ಲಿ ನೋಡ್ತಾ ಇದ್ರೆ ತುಂಬಾ ಖುಷಿ ಅನಿಸ್ತದೆ. ಮಕ್ಕಳಲ್ಲಿ ನಾಳೆ ಬೆಳಗ್ಗೆ ಏನೇನು ಅವರು ಇದಾಗ್ತದೆ, ಏನು ಬದಲಾವಣೆ ಆಗ್ತದೆ, ಇವತ್ತು ಚಿಕ್ಕ ಮಕ್ಕಳೇ ನಾಳೆ ಬೆಳಗಿನ ಇವರು ಅಂತ ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನ ಸ್ವಾಗತ ಮಾಡಿದ್ದಕ್ಕೆ ಇಲ್ಲಿ ಬಂದ್ಗ್ರಾಮ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸ್ಕೈ ಬೋರ್ಡು ಮತ್ತೆ ಡೆಸ್ಕ್ಸ್ ಇದೆಲ್ಲ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ಕಡೆಯಿಂದ ನಾವು ಗಣರಾಜ್ಯೋತ್ಸವ ದಿವಸ ಆಗಸ್ಟ್ 15 ದಿವಸ ಏನ್ ಹೇಳಿದ್ವು ಅದ್ರ ಪ್ರಕಾರ ಎಲ್ಲ ಇವತ್ತು ನಮ್ಮ ಶಿಕ್ಷಕರ ಸಹಾಯ ತಗೊಂಡು ಇಲ್ಲೆಲ್ಲ ಹಂಚಿದೀವಿ, ಕೊಟ್ಟಿದ್ದೀವಿ. ಇಲ್ಲಿ ಇದಕ್ಕೆಲ್ಲ ನಮ್ಮ ಇವರು ಸಾಹೇಬರು ಕಂಪನಿ ಕಡೆಯಿಂದನೂ ತುಂಬಾ ಧನ್ಯವಾದಗಳು ಹೇಳ್ತಾ ಇದೀವಿ. ಅವ್ರಿಗೆ ಇಷ್ಟೇ ಮುಗಿಸ್ತಾ ಇದ್ದೀನಿ ಸರ್. ಆಗ್ತೀವಿ ಇಲ್ಲ ವಿಶ್ವೇಶ್ವರಯ್ಯ ಆಗ್ತೀವಿ, ಆ ತರ ಒಂದು ಮನ್ಸಿಟ್ಕೊಂಡು ಚೆನ್ನಾಗಿ ಓದಿ ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಒಳ್ಳೆಯ ಕೊಡುಗೆ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೀನಿ. ಎಲ್ಲರೂ ಒಳ್ಳೆ ಸತ್ಪ್ರಜೆಗಳಾಗಿ ದೇಶದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರ್ಬೇಕು ಮತ್ತು ಪ್ರಪಂಚದಾದ್ಯಂತ ನಮ್ಮ ಭಾರತ ದೇಶದ ಘನತೆಯನ್ನ ಎತ್ತಿ ತೋರ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೋರಿಕೆ ಮಾಡ್ತೀನಿ. ನಾವು ನೋಡ್ತಾ ಇದ್ರೆ ಎಷ್ಟು ಖುಷಿ ಅನ್ಸುತ್ತೆ ಅಂದ್ರೆ, ದೇವರ ಸೇವೆ ಮಾಡದಷ್ಟು ತೃಪ್ತಿ ಸಿಗುತ್ತೆ ನಮ್ಗೆ. ಅನೇಕ ಅಲಂಕಾರ ನಾವೆಲ್ಲ ಮಾಡಿ ಲಕ್ಷಗಟ್ಟಲೆ ಖರ್ಚು ಮಾಡ್ತೀವಿ. ಅಲ್ಲಿ ದೇವರು ವರ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನಂಗೆ. ಇಲ್ಲಿ ಯಾರೋ ಒಬ್ರು ಮಕ್ಕಳು ಒಬ್ರು ತೃಪ್ತಿ ಆದ್ರೂ ಸಹ ನನಗೆ ಡೈರೆಕ್ಟ್ ಆಗಿ ಕಾಣುವಂತ ದೇವರು. ಇಲ್ಲಿರೋ ಮಕ್ಕಳಲ್ಲಿ ಒಂದು 10 ಜನ 15 ಜನ ತೃಪ್ತಿ ಆದ್ರೆ ಅದೇ ನನಗೆ ವರ. ಈ ಡೈರೆಕ್ಟ್ ಆಗಿ ಕಾಣಿಸುವಂತ ದೇವರುಗಳು ಮಕ್ಕಳು, ಮುಗ್ಧ ಮಕ್ಕಳು, ಏನು ಗೊತ್ತಿರುತ್ತೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಅಂತ ಅವ್ರಿಗೆ ನಾವು ಸೇವೆ ಮಾಡಿದ್ರೆ ಡೈರೆಕ್ಟ್ ಆಗಿ ದೇವರಿಗೆ ಮಾಡಿದಷ್ಟು ಸೇವೆ ನಮಗೆ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. 15th ಬಂದಾಗ ಅವರು ಕೂತ್ಕೊಳ್ತಾ ಇರುವಂತ ಚೇರ್ ನೋಡಿದೆ, ಇರ್ಲಿಲ್ಲ ಅಷ್ಟೇ.
ಯಾಕೆ ನಮ್ಮ ಮಕ್ಕಳಾದ್ರೆ ಈ ತರ ಸ್ಕೂಲ್ಸ್ ಅಲ್ಲಿ ಸೇರಿಸ್ತೀವ? ನಮ್ಗೆಲ್ಲ ಹೈಟೆಕ್ ಸ್ಕೂಲ್ಸ್ ಬೇಕು. ಈ ಮಕ್ಕಳಿಗೆ ಯಾಕೆ ಹೈಟೆಕ್ ಫೆಸಿಲಿಟಿ ಬೇಡ? ರೂರಲ್ ಅಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ನಾವು ಇವ್ರಿಗೆಲ್ಲ ಹೈಟೆಕ್ ಫೆಸಿಲಿಟಿ ಬೇಡವಾ? ಅಲ್ಲ, ನೆಕ್ಸ್ಟ್ ಈಗ ನಮ್ಮ ಮಂಜುಳಾ ಮೇಡಮ್ ಹೇಳ್ದಂಗೆ ಒಬ್ಬ ಅಬ್ದುಲ್ ಕಲಾಂ, ಸರ್ ಎಂ ವಿಶ್ವೇಶ್ವರಯ್ಯ ಇವತ್ತು ಅಣೆಕಟ್ಟು KRS ಅಣೆಕಟ್ಟು ಕಟ್ಟಲಿಲ್ಲ ಅಂದ್ರೆ ಅಷ್ಟು ಜನ ರೈತರು ಹೇಗ್ ಬದುಕ್ತಾ ಇದ್ರು? ಮೈಸೂರು ತಲಕಾವೇರಿ ಬಂದು ಮಡಿಕೇರಿಯಲ್ಲಿ ಹುಟ್ಟಿ ತಮಿಳುನಾಡು ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಕೆಲಸ ಮಾಡಿರೋರು ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರೇ ಅಲ್ವಾ? ಸ್ಕೂಲಲ್ಲಿ ಓದಿದೀವಿ ನಾವು, ನಮ್ಗೆ ಆ ಫೆಸಿಲಿಟಿ ಇಲ್ಲ, ಈ ಫೆಸಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ಮಕ್ಕಳು ಸಹ ಕುಗ್ಗಬಾರದು. IAS ಆಫೀಸರ್ಸ್, IIT, ಈಗ ನಮ್ದು ಯಾವ್ದಾದ್ರು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾ ಇರ್ತಾರಲ್ವಾ, ಆ ಮಕ್ಕಳಿಗೆಲ್ಲ ಬರೀ ಪುಸ್ತಕ ಮನೆ ಅಷ್ಟು ಬಿಟ್ರೆ ಬೇರೆ ಏನು ಗೊತ್ತಿರೋದಿಲ್ಲ. ಅದೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರಿಗೆ ಜನರಲ್ ನಾಲೆಡ್ಜ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ಪ್ರಧಾನಿ ಯಾರು ಅಂದ್ರೆ ಟಕ್ ಅಂತ 5 ನಿಮಿಷಕ್ಕೆ ಹೇಳ್ತಾರೆ. ಈ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾರೆ, ನಮ್ ಬುಕ್ಕಲ್ಲಿ ಇಲ್ಲ, ಅದು ನಮ್ಗೆ ಹೇಳ್ಕೊಟ್ಟಿಲ್ಲ. ಅದೇ ಇಲ್ಲಿ ನಮಗೆ ಎಲ್ಲದೂ ಹೇಳ್ಕೊಡ್ತಾರೆ. ಈಗಿನ ಮುಖ್ಯಮಂತ್ರಿ ಯಾರು, ನಮ್ಮ ದೇಶದ ಪ್ರಧಾನಿ ಯಾರು, ನಮ್ಮ ದೇಶದ ರಾಷ್ಟ್ರಪತಿ ಯಾರು, ಎಲ್ಲದನ್ನು ಹೇಳ್ಕೊಡ್ತಾರೆ. ಇಲ್ಲಿ ಕಲೀಲಿಕ್ಕೆ ತುಂಬಾ ಅವಕಾಶಗಳಿದೆ. ಈಗ ಯಾರೋ ಒಬ್ರು ಮೇಡಮ್ ಹೇಳ್ತಿದ್ರು, ಅಲ್ಲಿ ಯಾರೋ ಒಂದು 5th ಸ್ಟ್ಯಾಂಡರ್ಡ್ ಹುಡುಗಿನ ಅವ್ರ ತಂದೆಯವರು ಸ್ಕೂಲ್ ಬಿಡಿಸ್ಬಿಟ್ಟಿದ್ರು, ಆಮೇಲೆ ನಾವು ಫೋರ್ಸ್ಫುಲ್ ಆಗಿ ಹೋಗಿ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದ್ವಿ ಅಂತ. ಇಲ್ಲ, ಏನ್ ಅವ್ರ ಸಮಸ್ಯೆಗಳು ಅಂತ ಗೊತ್ತಿಲ್ಲ.